ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಬಹುಶಃ ಮಾನವ ಇತಿಹಾಸದ ಅತಿದೊಡ್ಡ ಪ್ರಶ್ನೆಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ದೇವರು ಹೇಗೆ ಆಳುತ್ತಾರೆ? ಇದು ಕೇವಲ ಒಂದು ಫಿಲಾಸಫಿಕಲ್ ಪ್ರಶ್ನೆ ಅಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ನೋಡುವ ನೋವು, ಅನ್ಯಾಯ, ಗೊಂದಲ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಮಾಡುವ ಪ್ರಯತ್ನದ ಒಂದು ಭಾಗ ಇದು. ಇವತ್ತಿನ ಈ ಚರ್ಚೆಗೆ ನಾವು ಬಳಸ್ತಿರೋ ಮೂಲ ಗ್ರಂಥಗಳು ಹೇಳೋ ಪ್ರಕಾರ ದೇವರ ಆಳ್ವಿಕೆ ಸಂಪೂರ್ಣ ಮತ್ತು ಅಚಲವಾದದ್ದು. ಆದರೆ ಅದರ ಅಡಿಪಾಯ ಒಂದು ಕೇವಲ ಶಕ್ತಿಯಲ್ಲ, ಬದಲಾಗಿ ಪ್ರೀತಿ ಮತ್ತು ನ್ಯಾಯ. ಹೌದು, ನೀವ್ ಹೇಳಿದ್ದು ಕರೆಕ್ಟ್. ಈ ಮೂಲಗಳು ದೇವರನ್ನ ಪ್ರೀತಿಯ ಸ್ವರೂಪಿ ಅಂತಾನೆ ಚಿತ್ರಿಸ್ತವೆ. ಹಾಗಿದ್ದ ಮೇಲೆ ಇಲ್ಲೊಂದು ದೊಡ್ಡ ವಿರೋಧಾಭಾಸ ನಮ್ಮ ಮುಂದೆ ಬರಕ್ಕೆ. ದೇವರ ಆಳ್ವಿಕೆ ಪ್ರೀತಿ ಮತ್ತು ನ್ಯಾಯದ ಮೇಲೆ ನಿಂತಿದ್ರೆ ಈ ಜಗತ್ತಲ್ಲಿ ಇಷ್ಟೊಂದು ಅಪರಾಧ, ಹಿಂಸೆ, ನೋವೆಲ್ಲ ಯಾಕಿದೆ? ಮೇಲ್ನೋಟಕ್ಕೆ ಇದು ದೇವರ ಆಳ್ವಿಕೆ ಫೇಲ್ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ? ಹೌದು, ಖಂಡಿತ. ಸೊ ಇವತ್ತು ನಾವು ಈ ಮೂಲಗಳು ಈ ಕಾಂಪ್ಲೆಕ್ಸ್ ಒಗಟನ್ನ ಹೇಗೆ ಬಿಡಿಸೋಕೆ ಪ್ರಯತ್ನಿಸತ್ವೆ ಅಂತ ನೋಡೋಣ. ದೇವರ ಆಳ್ವಿಕೆಯ ಸ್ವರೂಪ, ಮನುಷ್ಯನಿಗೆ ಕೊಟ್ಟಿರೋ ಸ್ವತಂತ್ರ ಇಚ್ಛೆ ಮತ್ತೆ ಈ ಎಲ್ಲದರ ಮಧ್ಯೆ ಶಿಲುಬೆ ಹೇಗೆ ಒಂದು ಸೆಂಟರ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಈ ಒಗಟನ್ನ ಬಿಡಿಸೋಣ. ದೇವರ ಆಳ್ವಿಕೆಯ ಅಡಿಪಾಯದಿಂದಲೇ ಶುರು ಮಾಡೋಣ. ಈ ಪ್ರೀತಿ ಮತ್ತು ನ್ಯಾಯ, ಈ ಎರಡು ಕಂಬಗಳ ಬಗ್ಗೆ ಮೂಲ ಗ್ರಂಥಗಳು ಏನ್ ಹೇಳುತ್ತೆ? ನೋಡಿ, ದೇವರ ಆಳ್ವಿಕೆಯ ಕೇಂದ್ರದಲ್ಲೇ ಈ ಎರಡು ತತ್ವಗಳಿದೆ. ಒಂದು ಕಡೆ ನ್ಯಾಯ ಮತ್ತು ನೀತಿಯು ನಿನ್ನ ಸಿಂಹಾಸನದ ಅಸ್ಥಿವಾರ ಅಂತ ಹೇಳಲಾಗಿದೆ. ಇನ್ನೊಂದು ಕಡೆ ದೇವರು ಪ್ರೀತಿಯಾಗಿದ್ದಾನೆ ಅಂತಾನೂ ಇದೆ. ಸಾಮಾನ್ಯವಾಗಿ ನಾವು ಪ್ರೀತಿ ಮತ್ತು ನ್ಯಾಯವನ್ನ ಬೇರೆ ಬೇರೆ ಅಂತ ನೋಡ್ತೀವಿ. ಪ್ರೀತಿ ಅಂದ್ರೆ ಕ್ಷಮಿಸೋದು, ನ್ಯಾಯ ಅಂದ್ರೆ ಶಿಕ್ಷಿಸೋದು ಅಂತ. ಹೌದು, ಒಂದು ಸಾಫ್ಟ್ ಆದ್ರೆ ಇನ್ನೊಂದು ತುಂಬಾ ಕಠಿಣವಾದದ್ದು. ನಿಜ. ಆದ್ರೆ ಈ ಮೂಲ ಗ್ರಂಥಗಳ ದೃಷ್ಟಿಕೋನದಲ್ಲಿ ನ್ಯಾಯ ಅನ್ನೋದು ಪ್ರೀತಿಯ ಒಂದು ಭಾಗ. ಓ, ಅದನ್ನ ಪ್ರೀತಿಯಿಂದ ಬೇರ್ಪಡಿಸೋಕಾಗಲ್ಲ. ಯಾಕಂದ್ರೆ ಪ್ರೀತಿ ಅನ್ನೋದು ದುರ್ಬಲರನ್ನ ರಕ್ಷಿಸೋಕೆ ಬಯಸತ್ತೆ ಅಲ್ವಾ? ಹೌದು. ಒಬ್ಬ ಬಲಶಾಲಿ ವ್ಯಕ್ತಿ ಒಬ್ಬ ದುರ್ಬಲನನ್ನ ತುಳಿತಿದ್ರೆ ಪ್ರೀತಿ ಸುಮ್ನೆ ನೋಡ್ಕೊಂಡ್ ಕೂರಲ್ಲ. ಅದು ಮಧ್ಯಪ್ರವೇಶಿಸಿ ತುಳಿಯೋನಿಗೆ ಶಿಕ್ಷೆ ಕೊಟ್ಟು ತುಳಿತಕ್ಕೊಳಗಾದವನನ್ನ ರಕ್ಷಿಸುತ್ತೆ. ಸೊ ಆ ತುಳಿಯೋನಿಗೆ ಶಿಕ್ಷೆ ಕೊಡೋದು ಕೂಡ ಪ್ರೀತಿಯ ಒಂದು ಭಾಗವೇ. ದುಷ್ಟರನ್ನ ಶಿಕ್ಷಿಸಿಲ್ಲ ಅಂದ್ರೆ ಅದು ನಿರಪರಾಧಿಗಳಿಗೆ ಮಾಡೋ ಅನ್ಯಾಯ ಆಗುತ್ತೆ. ಆಹಾ, ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್. ಅಂದ್ರೆ ನ್ಯಾಯ ಅನ್ನೋದು ಪ್ರೀತಿಯನ್ನ ಕಾಪಾಡೋ ಒಂದು ಟೂಲ್ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಇದು ದೇವರ ಆಳ್ವಿಕೆಯ ಬಗ್ಗೆ ಒಂದು ಹೊಸ ಬೆಳಕನ್ನೇ ಚೆಲ್ಲುತ್ತೆ. ಹಾಗಾದ್ರೆ ಈ ನ್ಯಾಯ ಎಲ್ಲರಿಗೂ ಒಂದೇ ರೀತಿ ಅನ್ವಯ ಆಗುತ್ತಾ? ಯಾಕಂದ್ರೆ ನಮ್ಮ ಜಗತ್ತಲ್ಲಿ ನ್ಯಾಯ ಶ್ರೀಮಂತರಿಗೆ ಒಂದ್ ರೀತಿ, ಬಡವರಿಗೆ ಇನ್ನೊಂದು ರೀತಿ ಇರೋದನ್ನ ನೋಡ್ತೀವಿ. ಖಂಡಿತವಾಗಿಯೂ. ಈ ಮೂಲ ಗ್ರಂಥಗಳು ಈ ಬಗ್ಗೆ ಬಹಳ ಸ್ಪಷ್ಟವಾಗಿವೆ. ದೇವ್ರು ಅಧಿಪತಿಗಳಿಗೆ ಮುಖದಾಕ್ಷಿಣ್ಯ ಮಾಡೋದಿಲ್ಲ, ಬಡವರಿಗಿಂತ ಶ್ರೀಮಂತರಿಗೆ ಹೆಚ್ಚು ಮರ್ಯಾದೆ ಕೊಡೋದಿಲ್ಲ ಅಂತ ಹೇಳುತ್ತೆ. ಯಾಕಂದ್ರೆ ಅವರೆಲ್ಲರೂ ಆತನ ಕೈಕೆಲಸವೇ. ಈ ಮಾತು ದೇವರ ಆಳ್ವಿಕೆಯಲ್ಲಿ ಪಕ್ಷಪಾತಕ್ಕೆ ಜಾಗವೇ ಇಲ್ಲ ಅಂತ ಸ್ಪಷ್ಟಪಡಿಸುತ್ತೆ. ಆತ ರಾಜ, ಬಡವ, ಜ್ಞಾನಿ, ಅಜ್ಞಾನಿ ಅಂತ ತಾರತಮ್ಯ ಮಾಡಲ್ಲ. ಇದೇ ಕಾರಣಕ್ಕೆ ಸೃಷ್ಟಿಗಳು ಆತನ ಆಳ್ವಿಕೆಯ ಕೆಳಗೆ ಸೇಫ್ ಆಗಿರಬಹುದು ಅಂತ ಈ ಮೂಲಗಳು ಹೇಳೋದು. ಹೌದು. ಸರಿ, ದೇವರ ಆಳ್ವಿಕೆಯ ಅಡಿಪಾಯ ಪ್ರೀತಿ ಮತ್ತು ನ್ಯಾಯ, ಮತ್ತೆ ಅದು ನಿಷ್ಪಕ್ಷಪಾತವಾದದ್ದು ಅನ್ನೋದು ಸ್ಪಷ್ಟ ಆಯಿತು. ಆದರೆ ಈಗ ನಾವು ವಾಪಸ್ ಆ ಮೊದಲಿನ ಪ್ರಶ್ನೆಗೆ ಬರೋಣ. ಎಲ್ಲ ಇಷ್ಟು ಪರ್ಫೆಕ್ಟ್ ಆಗಿದ್ರೆ ಅಪರಾಧ, ಕೆಟ್ಟದ್ದು ಇದೆಲ್ಲ ಜಗತ್ತಿಗೆ ಹೇಗ್ ಬಂತು? ಇಲ್ಲಿಂದಲೇ ಆ ಸ್ವತಂತ್ರ ಇಚ್ಛೆ ಅನ್ನೋ ವಿಷಯ ಬರೋದಲ್ವಾ? ಹೌದು, ಇಲ್ಲಿಂದನೇ ಕತೆ ಇನ್ನಷ್ಟು ಕಾಂಪ್ಲೆಕ್ಸ್ ಆಗತ್ತೆ. ಈ ಮೂಲ ಗ್ರಂಥಗಳ ಪ್ರಕಾರ ದೇವರು ತನ್ನ ಸೃಷ್ಟಿಗಳಿಗೆ, ಅಂದ್ರೆ ದೇವದೂತರಿಗಿರ್ಬೋದು, ಮನುಷ್ಯರಿಗಿರ್ಬೋದು, ಒಂದು ಸ್ವತಂತ್ರ ಇಚ್ಛೆ ಅಥವಾ ಆಯ್ಕೆ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅಂದ್ರೆ ಅವರು ದೇವರನ್ನ ಪ್ರೀತಿಸ್ಬೇಕು ಬೇಡವೋ ಅಂತ ಅವರೇ ನಿರ್ಧಾರ ಮಾಡಬಹುದು. ಒಂದ್ ನಿಮಿಷ, ಸ್ವತಂತ್ರ ಇಚ್ಛೆ ಅನ್ನೋದು ಕೆಳಕ್ ಚೆನ್ನಾಗಿದೆ. ಆದ್ರೆ ಈ ಮೂಲಗಳು ಹೇಳೋ ಪ್ರಕಾರ ಈ ಸ್ವತಂತ್ರ ಇಚ್ಛೆ ಅಪೂರ್ಣವಾಗಿದೆ. ಇದರ ಅರ್ಥವೇನು? ಇದು ನನಗೆ ಸ್ವಲ್ಪ ಗೊಂದಲ ಆಗ್ತಿದೆ. ಅಂದ್ರೆ ಒಬ್ಬನಿಗೆ ಸಿಗರೇಟ್ ಸೇದೋದು ಕೆಟ್ಟದ್ದು ಅಂತ ಗೊತ್ತಿದ್ರೂ ಅದನ್ನ ಬಿಡೋಕ್ಕಾಗಲ್ಲ ನೋಡಿ, ಆ ಥರದ ಅಪೂರ್ಣತೆಯೇ. ಮೋವ ಕೊಟ್ಟಿರೋ ಉದಾಹರಣೆ ಬಹಳ ಹತ್ತಿರದಲ್ಲಿದೆ. ಹೌದು, ಅದೇ ರೀತಿಯ ಅಪೂರ್ಣತೆ. ಸೃಷ್ಟಿಗಳಿಗೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ ಗೊತ್ತಿದ್ರೂ ಯಾವಾಗ್ಲೂ ಒಳ್ಳೆಯದನ್ನೇ ಆಯ್ಕೆ ಮಾಡೋ ಶಕ್ತಿ ಅಥವಾ ಸಾಮರ್ಥ್ಯ ಅವರಲ್ಲಿ ಇರೋದಿಲ್ಲ. ಈ ಮೂಲಗಳ ಪ್ರಕಾರ ದೇವದೂತಲು ಕೂಡ ದಾರಿ ತಪ್ಪೋ ಸಾಧ್ಯತೆ ಇತ್ತು.
ಮತ್ತು ಕೆಲವರು ತಪ್ಪಿದ್ರು ಕೂಡ. ಈ ಸ್ವತಂತ್ರ ಇಚ್ಛೆ ಅಪರಾಧ ಮಾಡೋ ಸಾಧ್ಯತೆಯನ್ನು ಒಳಗೊಂಡಿದೆ. ಹಾಗಾದ್ರೆ ದೇವ್ರು ಯಾರಾದ್ರೂ ತಪ್ಪು ಮಾಡಿದ ತಕ್ಷಣವೇ ಅವ್ರನ್ನ ಶಿಕ್ಷಿಸಬಹುದಿತ್ತಲ್ವಾ? ಹಾಗೆ ಮಾಡಿದ್ರೆ ಜಗತ್ತಲ್ಲಿ ಇಷ್ಟೊಂದು ಕೆಟ್ಟದ್ದು ಹರಡ್ತಿರ್ಲಿಲ್ವೇನೋ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಮೂಲಗಳು ಇದಕ್ಕೆ ಹೀಗೆ ಉತ್ತರ ಕೊಡ್ತವೆ. ದೇವ್ರು ತಪ್ಪು ಮಾಡಿದ ತಕ್ಷಣವೇ ಶಿಕ್ಷಿಸ್ತ್ರೆ ಆ ಸ್ವತಂತ್ರ ಇಚ್ಛೆಗೆ ಅರ್ಥವೇ ಇರೋದಿಲ್ಲ. ಆಗ ಸೃಷ್ಟಿಗಳು ದೇವರನ್ನ ಪ್ರೀತಿಯಿಂದ ಪಾಲಿಸಲ್ಲ, ಬದಲಾಗಿ ಶಿಕ್ಷೆಯ ಭಯದಿಂದ ಪಾಲಿಸ್ತವೆ. ಓಕೆ, ಭಯದಿಂದ ಆಳ್ಪಡೋ ಒಂದು ಜಗತ್ತು ಯಾವತ್ತೂ ಸಂತೋಷವಾಗಿರೋ ಸಾಧ್ಯವಿಲ್ಲ. ಅದೊಂಥರ ಡಿಕ್ಟೇಟರ್ಶಿಪ್ ಆಗ್ಬಿಡುತ್ತೆ. ಸೊ ಪ್ರೀತಿಯಿಂದ ಆಯ್ಕೆ ಮಾಡೋ ಅವಕಾಶ ಕೊಡೋಕೆ ದೇವರು ನ್ಯಾಯ ತೀರ್ಪನ್ನ ತಕ್ಷಣ ಜಾರಿ ಮಾಡದೆ ಕೊನೆ ದಿನಕ್ಕೆ ಮುಂದೂಡ್ತಾರೆ. ಸರಿ, ಇದು ಅರ್ಥವಾಯಿತು. ಹಾಗಾದ್ರೆ ಈ ಗೊಂದಲದ ಮಧ್ಯೆ ದೇವರು ಮನುಷ್ಯರಿಗೆ ಆಜ್ಞೆಗಳನ್ನ ಅಂದ್ರೆ ಕಮಾಂಡ್ಮೆಂಟ್ಸ್ ಯಾಕೆ ಕೊಟ್ರು? ಅದರಲ್ಲೂ ಈ ಮೂಲಗ್ರಂಥಗಳೇ ಹೇಳೋ ಪ್ರಕಾರ ಮನುಷ್ಯರು ತಮ್ಮ ಸ್ವಂತ ಶಕ್ತಿಯಿಂದ ಆ ಆಜ್ಞೆಗಳನ್ನ ಪಾಲಿಸೋಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಪಾಲಿಸೋಕೆ ಆಗದ ನಿಯಮಗಳನ್ನ ಕೊಡೋದ್ರಲ್ಲಿ ಏನರ್ಥ ಇದೆ? ಇದು ಜನರನ್ನ ಫೇಲ್ ಮಾಡಿಸೋಕೆ ಮಾಡಿದ ಒಂದು ಪ್ಲಾನ್ ತರ ಕಾಣಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನಿಸಬಹುದು. ಆದ್ರೆ ನಾವಿದನ್ನ ಒಂದು ದೊಡ್ಡ ಚಿತ್ರದ ಭಾಗವಾಗಿ ನೋಡಿದಾಗ ಆ ಆಜ್ಞೆಗಳ ಪಾತ್ರ ಸ್ಪಷ್ಟವಾಗುತ್ತೆ. ಅವು ಕೇವಲ ರೂಲ್ಸ್ ಲಿಸ್ಟ್ ಅಲ್ಲ, ಬದಲಿಗೆ ಒಂದು ಕನ್ನಡಿ ಅಥವಾ ಒಂದು ಎಕ್ಸ್ರೇ ಮೆಷಿನ್ ತರ ಕೆಲಸ ಮಾಡುತ್ತವೆ. ಎಕ್ಸ್ರೇ ಮೆಷಿನ್ ತರ? ಇದು ಒಳ್ಳೆ ಹೋಲಿಕೆ. ದಯವಿಟ್ಟು ಇದನ್ನ ಸ್ವಲ್ಪ ವಿವರಿಸಿ. ಖಂಡಿತ. ಆ ಆಜ್ಞೆಗಳು ಮುಖ್ಯವಾಗಿ 3 ಕೆಲಸಗಳನ್ನ ಮಾಡ್ತವೆ ಅಂತ ಹೇಳಬಹುದು. ಮೊದಲನೇದಾಗಿ, ಅವು ನಮ್ಮಲ್ಲಿ ಪ್ರೀತಿಯ ಕೊರತೆ ಇದೆ ಅಂತ ತೋರಿಸ್ತವೆ. ಉದಾಹರಣೆಗೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸುವನ್ನೋ ಆಜ್ಞೆಯನ್ನ ಪಾಲಿಸೋಕೆ ನಾವು ಪ್ರಯತ್ನ ಮಾಡ್ದಾಗನೇ ನಮ್ಮಲ್ಲಿ ಆ ರೀತಿ ಪ್ರೀತಿಸೋ ಕೆಪಾಸಿಟಿ ಇಲ್ಲ ಅಂತ ಗೊತ್ತಾಗೋದು. ಕರೆಕ್ಟ್. ಎರಡನೇದಾಗಿ, ಆಜ್ಞೆಗಳು ನಾವು ಆಧ್ಯಾತ್ಮಿಕವಾಗಿ ಮೃತರು ಅಂತ ಮನವರಿಕೆ ಮಾಡಿಸ್ತವೆ. ನಾವು ಆಜ್ಞೆಗಳನ್ನ ಪಾಲಿಸೋಕೆ ಪದೇ ಪದೇ ಫೇಲ್ ಆದಾಗ, ನನ್ನ ಸ್ವಂತ ಶಕ್ತಿಯಿಂದ ಇದು ಸಾಧ್ಯವಿಲ್ಲ, ನನಗೆ ಸಹಾಯ ಬೇಕು, ನನಗೊಬ್ಬ ರಕ್ಷಕ ಬೇಕು ಅನ್ನೋ ಅರಿವು ಮೂಡುತ್ತೆ. ಅಂದ್ರೆ ಎಕ್ಸ್ರೇ ಮುರಿದ ಮೂಳೆಯನ್ನ ತೋರಿಸಿದ ಹಾಗೆ ಆಜ್ಞೆಗಳು ನಮ್ಮ ಸ್ಪಿರಿಚುಲಿ ಬ್ರೋಕನ್ ಕಂಡೀಷನ್ ತೋರಿಸ್ತವೆ, ಆದ್ರೆ ಅದು ಮೂಳೆಯನ್ನ ಸರಿಪಡಿಸಲ್ಲ. ನಿಖರವಾಗಿ ಅದೇ 3ನೇ ಅಂಶ. ಆಜ್ಞೆಗಳು ನಮ್ಮನ್ನ ಶಿಲುಬೆಯ ಕಡೆಗೆ ನಡೆಸ್ತವೆ. ಅವು ರೋಗವನ್ನ ಪತ್ತೆ ಹಚ್ಚೋ ಸಾಧನವಿದ್ದಂತೆ, ಆದ್ರೆ ಔಷಧಿಯಲ್ಲ. ಅವು, ನೋಡು, ನಿನಗೆ ಪ್ರೀತಿನೇ ಇಲ್ಲ, ನೀನು ಸತ್ತಿದ್ದೀಯಾ, ನಿನಗೆ ಹೆಲ್ಪ್ ಬೇಕು ಅಂತ ಹೇಳ್ತವೆ. ಆದ್ರೆ ಜೀವವನ್ನ ಕೊಡಲ್ಲ. ಜೀವ ಪಡ್ಕೊಳ್ಳೋಕೆ ಬೇರೆ ದಾರಿ ಇದೆ ಅಂತ ಕೈ ತೋರಿಸ್ತವೆ. ಹಾಗಾದ್ರೆ ಆಜ್ಞೆಗಳು ಸಮಸ್ಯೆಯನ್ನ ಸ್ಪಷ್ಟವಾಗಿ ತೋರಿಸಿದ್ರೆ, ಈ ಮೂಲ ಗ್ರಂಥಗಳು ಹೇಳೋ ಪರಿಹಾರ ಆ ಶಿಲುಬೆ ಅಂದ್ರೆ ಏನು? ಶಿಲುಬೆ ಈ ಇಡೀ ಚಿತ್ರಣದಲ್ಲಿ ಹೇಗೆ ಫಿಟ್ ಆಗುತ್ತೆ? ಶಿಲುಬೆ ಈ ಎಲ್ಲಾ ಅಂಶಗಳನ್ನ ಒಟ್ಟಿಗೆ ತರೋ ಒಂದು ಸೆಂಟರ್ ಪಾಯಿಂಟ್. ಈ ದೇವತಾಶಾಸ್ತ್ರೀಯ ಚೌಕಟ್ಟಿನಲ್ಲಿ ಶಿಲುಬೆ ಕೇವಲ ಒಂದು ಐತಿಹಾಸಿಕ ಘಟನೆ ಅಲ್ಲ, ಅದು ದೇವರ ಪ್ರೀತಿ ಮತ್ತು ನ್ಯಾಯ ಎರಡೂ ಒಟ್ಟಿಗೆ ಪ್ರದರ್ಶನಗೊಂಡ ಸ್ಥಳ. ಈ ಮೂಲಗಳ ಪ್ರಕಾರ ದೇವರು ಶಿಲುಬೆಯ ಮೂಲಕ ತನ್ನ ಸೃಷ್ಟಿಗಳಿಗೆ ಜೀವ ಮತ್ತು ಪ್ರೀತಿಯನ್ನ ನೀಡ್ತಾರೆ. ಇದು ಹೇಗೆ ಕೆಲಸ ಮಾಡುತ್ತೆ? ಅಂದ್ರೆ ಶಿಲುಬೆಯ ಘಟನೆಗೂ ಮತ್ತು ನಮ್ಮ ಅಪೂರ್ಣ ಸ್ವತಂತ್ರ ಇಚ್ಛೆಗೂ ಏನು ಸಂಬಂಧ ಇದೆ. ನಾವು ಮೊದ್ಲೇ ಮಾತಾಡಿದ್ವಿ, ಸೃಷ್ಟಿಗಳು ದೇವರನ್ನ ಭಯದಿಂದಲ್ಲ ಪ್ರೀತಿಯಿಂದ ಪಾಲಿಸಬೇಕು ಅಂತ. ಆದ್ರೆ ನಮ್ಮಲ್ಲಿ ಆ ಪ್ರೀತಿನೇ ಇಲ್ದಿದ್ರೆ ಹೇಗೆ ಪಾಲಿಸೋದು? ಶಿಲುಬೆ ದೇವರ ಪ್ರೀತಿಯ ಅಲ್ಟಿಮೇಟ್ ಡೆಮಾನ್ಸ್ಟ್ರೇಷನ್ ಅಂತ ಈ ಮೂಲಗಳು ಹೇಳ್ತವೆ. ಅಂದ್ರೆ ಮನುಷ್ಯರ ಪಾಪದ ಶಿಕ್ಷೆಯನ್ನ ದೇವರೇ ತನ್ನ ಮಗನಾದ ಯೇಸುವಿನ ಮೂಲಕ ತನ್ನ ಮೇಲೆ ತಗೊಂಡ್ರು. ತನ್ನ ಸೃಷ್ಟಿಗಳಿಗಾಗಿ ಸೃಷ್ಟಿಕರ್ತನೇ ಶಿಕ್ಷೆ ಅನುಭವಿಸಿದ. ಈ ಅಪಾರವಾದ ಪ್ರೀತಿಯನ್ನ ಒಬ್ಬ ವ್ಯಕ್ತಿ ನಿಜವಾಗಿಯೂ ಅರ್ಥ ಮಾಡ್ಕೊಂಡಾಗ ಅವನ ಹೃದಯದಲ್ಲಿ ದೇವರಿಗಾಗಿ ಪ್ರೀತಿ ಹುಟ್ಟುತ್ತೆ. ಓಕೆ. ಆಗ ಅವನು ದೇವರನ್ನ ಭಯದಿಂದಲ್ಲ, ಬದಲಾಗಿ ಕೃತಜ್ಞತೆಯಿಂದ ಮತ್ತು ಪ್ರೀತಿಯಿಂದ ಪಾಲಿಸೋಕೆ ಆಯ್ಕೆ ಮಾಡಿಕೊಳ್ತಾನೆ. ಆಗ ಅವನ ಅಪೂರ್ಣವಾಗಿದ್ದ ಸ್ವತಂತ್ರ ಇಚ್ಛೆ ಪೂರ್ಣಗೊಳ್ಳುತ್ತೆ. ಅಂದ್ರೆ ಸೃಷ್ಟಿ ಪೂರ್ಣಗೊಳ್ಳೋದೇ ಶಿಲುಬೆ ಮೂಲಕ ಅಂತ ಈ ಮೂಲಗಳು ವಾದಿಸ್ತವೆಯಾ? ಇದು ಬಹಳ ಆಳವಾದ ಯೋಚನೆ. ತಂದೆಯಾದ ದೇವರು ನ್ಯಾಯ ತೀರ್ಪಿನ ಅಧಿಕಾರವನ್ನ ಮಗನಿಗೆ ಕೊಟ್ಟಿದ್ದಾರೆ, ಮತ್ತೆ ಆ ಮಗನೇ ಶಿಲುಬೆ ಮೂಲಕ ಪಾಪದ ಬೆಲೆ ತೆರ್ತಾನೆ. ಇದೊಂಥರ ವಿರೋಧಾಭಾಸದಂತೆ ಇದೆ, ನ್ಯಾಯಾಧೀಶನೇ ದಂಡ ಕಟ್ಟಿದಾಗೆ. ಹೌದು, ನೀವ್ ಹೇಳಿದ್ ಸರಿ. ಇದೇ ಈ ದೇವತಾಶಾಸ್ತ್ರದ ತಿರುಳು. ನ್ಯಾಯವು ಶಿಕ್ಷೆಯನ್ನ ಕೇಳುತ್ತೆ, ಪ್ರೀತಿಯು ಕ್ಷಮಿಸೋಕೆ ಬಯಸುತ್ತೆ. ಶಿಲುಬೆಯಲ್ಲಿ ದೇವರ ನ್ಯಾಯ ಮತ್ತು ಪ್ರೀತಿ ಎರಡೂ ಸ್ಯಾಟಿಸ್ಫೈ ಆಯಿತು. ಶಿಕ್ಷೆಯೂ ಜಾರಿಯಾಯಿತು, ಕ್ಷಮೆಯೂ ಸಿಕ್ತು.
ಈ ಪ್ರೀತಿಯನ್ನ ಅರಿತಾಗ ಸೃಷ್ಟಿ ತನ್ನ ಆಯ್ಕೆಯನ್ನ ದೇವರ ಪರವಾಗಿ ಮಾಡುತ್ತೆ. ಹೀಗೆ ಸೃಷ್ಟಿಕಾರ್ಯ ತನ್ನ ಅಂತಿಮ ಗುರಿಯನ್ನ ತಲುಪುತ್ತೆ. ಹಾಗಾದ್ರೆ ನಾನಿದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ದೇವರು ಸೃಷ್ಟಿಗಳನ್ನ ಶಿಕ್ಷಿಸೋಕೆ ಅಥವಾ ಅವರನ್ನ ಫೇಲ್ ಮಾಡಿಸೋಕೆ ಆಜ್ಞೆಗಳನ್ನ ಕೊಡ್ಲಿಲ್ಲ. ಬದಲಾಗಿ ತಾವು ಆಧ್ಯಾತ್ಮಿಕವಾಗಿ ಸತ್ತಿದ್ದೇವೆ ಅಂತ ಅರ್ಥ ಮಾಡಿಕೊಂಡು ಜೀವ ಪಡ್ಕೊಳ್ಳೋಕೆ ಶಿಲುಬೆ ಹತ್ರ ಬರಬೇಕು ಅಂತ ತೋರ್ಸೋಕೆ ಆಜ್ಞೆಗಳನ್ನ ಕೊಟ್ರು. ಇದು ಇಡೀ ಪರ್ಸ್ಪೆಕ್ಟಿವ್ ಅನ್ನೇ ಬದಲಾಯಿಸುತ್ತೆ. ನಿಖರವಾಗಿ ಆಜ್ಞೆಗಳು ಸೃಷ್ಟಿಯ ಒಂದು ಹಂತ ಮಾತ್ರ. ಅವು ಸೃಷ್ಟಿಗಳು ತಮ್ಮ ನಿಜವಾದ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುವ ಒಂದು ಟೂಲ್. ಸರಿ, ಈ ಪ್ರೀತಿ, ಕ್ಷಮೆ, ಶಿಲುಬೆ ಮೂಲಕ ಸಿಗೋ ಹೊಸ ಜೀವನ, ಈ ಮಾಡೆಲ್ ಬಹಳ ಪವರ್ಫುಲ್ ಆಗಿದೆ. ಆದ್ರೆ ಇದು ನನ್ನ ಮನಸ್ಸಲ್ಲಿ ಇನ್ನೊಂದು ದೊಡ್ಡ ಪ್ರಶ್ನೆ ಹುಟ್ಟಾಕುತ್ತೆ. ನ್ಯಾಯದ ಬಗ್ಗೆ ಏನು? ಜಗತ್ತಲ್ಲಿ ಭಯಂಕರ ಅಪರಾಧ ಮಾಡಿ ಸಾವಿರಾರು ಜನರ ಸಾವಿಗೆ ಕಾರಣರಾದವರ ಕಥೆ ಏನು? ಪಶ್ಚಾತ್ತಾಪ ಪಡದ ದುಷ್ಟರಿಗೆ ಏನು ಗತಿ? ಎಲ್ಲರಿಗೂ ಕ್ಷಮೆ ಸಿಕ್ಬಿಟ್ರೆ ಸಂತ್ರಸ್ತರಿಗೆ ನ್ಯಾಯ ಎಲ್ಲಿ ಸಿಕ್ಕಿದ ಹಾಗೆ? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ. ದೇವರ ಪ್ರೀತಿ ಮತ್ತು ಕರುಣೆ ಅಪಾರವಾದದ್ದು, ಆದ್ರೆ ಆತನ ನ್ಯಾಯವೂ ಅಷ್ಟೇ ನಿಷ್ಠುರವಾದದ್ದು ಅಂತ ಈ ಮೂಲಗಳು ಸ್ಪಷ್ಟಪಡಿಸುತ್ತವೆ. ಪಶ್ಚಾತ್ತಾಪ ಪಡೋ ಪಾಪಿಯನ್ನ ದೇವರು ಕ್ಷಮಿಸುತ್ತಾರೆ, ಆದ್ರೆ ಅಪರಾಧವನ್ನ ಮುಂದುವರಿಸೋ ಪಶ್ಚಾತ್ತಾಪ ಪಡದ ದುಷ್ಟರನ್ನ ಶಿಕ್ಷಿಸೋದು ಕೂಡ ದೇವರ ಪ್ರೀತಿಯ ಭಾಗವೇ ಆಗಿದೆ. ಯಾಕಂದ್ರೆ ನಾವು ಮೊದಲೇ ಚರ್ಚಿಸಿದ ಹಾಗೆ ದುಷ್ಟರನ್ನ ಹಾಗೆಯೇ ಬಿಡೋದು ನಿರಪರಾಧಿಗಳಿಗೆ ಮಾಡೋ ಅನ್ಯಾಯ. ಪ್ರೀತಿಯಿಂದ ಕೂಡಿದ ಒಂದು ಸಮಾಜವನ್ನ ಕಾಪಾಡೋಕೆ ನ್ಯಾಯ ಅತ್ಯಗತ್ಯ. ಮೂಲಗ್ರಂಥದಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ ಇದೆ. ಯಾವ ಸೃಷ್ಟಿಯೂ ಇನ್ನೊಂದು ಸೃಷ್ಟಿಯನ್ನ ನಿರ್ಣಯಿಸಲು ಸಾಧ್ಯವಿಲ್ಲ. ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದೇ? ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಾವು ಯಾವಾಗ್ಲೂ ಒಬ್ಬರನ್ನೊಬ್ಬರು ಜಡ್ಜ್ ಮಾಡ್ತಾನೇ ಇರ್ತೀವಿ. ಹೌದು, ಇದು ಈ ದೇವತಾಶಾಸ್ತ್ರದ ಒಂದು ಆಳವಾದ ತತ್ವ. ಇದರ ಪ್ರಕಾರ ಜಗತ್ತಲ್ಲಿ ಅಪರಾಧ ಮಾಡದ ಒಬ್ಬನೇ ಒಬ್ಬ ಮನುಷ್ಯನೂ ಇಲ್ಲ. ಒಬ್ಬ ವ್ಯಕ್ತಿ ಸಮಾಜದ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಕಾಣಿಸ್ತಿದ್ರೆ ಅದು ಅವನ ಸ್ವಂತ ನೈತಿಕ ಶಕ್ತಿಯಿಂದಲ್ಲ, ಬದಲಾಗಿ ದೇವರ ಕೃಪೆಯಿಂದ. ಅಂದ್ರೆ ದೇವರು ಅವನನ್ನ ಪಾಪದ ಸಂದರ್ಭಗಳಿಂದ ಕಾಪಾಡಿರ್ಬೋದು. ಇನ್ನೊಬ್ಬ ವ್ಯಕ್ತಿ ಕೆಟ್ಟವನಾಗಿ ಕಾಣಿಸ್ತಿದ್ರೆ ಅವನಿಗೆ ಆ ಕೃಪೆ ಸಿಕ್ಕಿಲ್ದಿರ್ಬೋದು. ಇದನ್ನು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ನಾನು ಒಂದು ದೊಡ್ಡ ಅಪರಾಧ ಮಾಡಿಲ್ಲ ಅಂದ್ರೆ ಅದಕ್ಕೆ ನನ್ನ ಯೋಗ್ಯತೆ ಕಾರಣ ಅಲ್ಲ, ಬದಲಾಗಿ ದೇವರ ಕೃಪೆ ಕಾರಣ ಅನ್ನೋದು ಇದರ ಅರ್ಥವೇ. ಇದು ನಮ್ಮ ಅಹಂಕಾರವನ್ನ ಸಂಪೂರ್ಣವಾಗಿ ಮುರಿಯೋಂಡ ಯೋಜನೆ. ಖಂಡಿತ. ಇದೇ ಕಾರಣಕ್ಕೆ ನಮ್ಮಲ್ಲಿ ಯಾರು ಬೆಟರ್, ಯಾರು ವರ್ಸ್ಟ್ ಅಂತ ನಿರ್ಣಯಿಸೋ ಅಧಿಕಾರ ನಮ್ಗಿಲ್ಲ. ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಏನಿದೆ, ಅವನು ಯಾವ ಸಂದರ್ಭದಲ್ಲಿ ಬೆಳೆದ, ಅವನಿಗೆ ಯಾವ ಅವಕಾಶ ಸಿಕ್ತೂ ಸಿಗ್ಲಿಲ್ಲ, ಇದೆಲ್ಲ ಸಂಪೂರ್ಣವಾಗಿ ತಿಳಿದಿರೋದು ದೇವರಿಗೆ ಮಾತ್ರ. ಹಾಗಾಗಿ ಫೈನಲ್ ಜಡ್ಜ್ಮೆಂಟ್ ಕೊಡೋ ಅಧಿಕಾರ ಕೇವಲ ದೇವರಿಗೆ ಮಾತ್ರ ಸೇರಿದ್ದು. ಈ ಮೂಲ ಗ್ರಂಥಗಳು ಬಳ್ಳಿಸಿಂಹಾಸನದ ಅಂತಿಮ ನ್ಯಾಯತೀರ್ಪು ಅಂತ ಒಂದು ದಿನದ ಬಗ್ಗೆ ಹೇಳ್ತವೆ. ಆ ದಿನ ಏನಾಗುತ್ತೆ? ಆಗ ಎಲ್ಲವೂ ಸ್ಪಷ್ಟವಾಗುತ್ತಾ? ಹೌದು. ಆ ದಿನದಂದು ದೇವರು ಪ್ರತಿಯೊಂದು ರಕ್ಷಣೆ ಮತ್ತು ಶಿಕ್ಷೆಗೆ ಸೂಕ್ತವಾದ ಕಾರಣಗಳನ್ನ ಎಲ್ಲರೆದುರು ಬಹಿರಂಗಪಡಿಸ್ತಾರೆ ಅಂತ ಈ ಮೂಲಗಳ ಹೇಳ್ತವೆ. ಈಗ ನಮ್ಗೆ ಅನ್ಯಾಯ ಅಂತ ಅನ್ಸೋ, ಕನ್ಫ್ಯೂಸಿಂಗ್ ಅನ್ಸೋ ಅನೇಕ ವಿಷಯಗಳಿಗೆ ಆಗ ಉತ್ತರ ಸಿಗಬಹುದು. ದೇವರು ನ್ಯಾಯವಂತರು ಮತ್ತು ಆ ದಿನ ಪ್ರತಿಯೊಂದು ಲೆಕ್ಕಾಚಾರವೂ ನಿಖರವಾಗಿ, ಪಾರದರ್ಶಕವಾಗಿ ಇರುತ್ತೆ ಅನ್ನೋ ಭರವಸೆಯನ್ನ ಈ ಮೂಲಗಳು ಕೊಡ್ತವೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಸಾರಾಂಶವನ್ನು ಒಟ್ಟುಗೂಡಿಸೋದಾದ್ರೆ, ದೇವರ ಆಳ್ವಿಕೆಯು ಪ್ರೀತಿ ಮತ್ತು ನ್ಯಾಯದ ಅಡಿಪಾಯದ ಮೇಲೆ ನಿಂತಿದೆ. ದೇವರು ಸೃಷ್ಟಿಗಳಿಗೆ ಅಪೂರ್ಣವಾದ ಸ್ವತಂತ್ರ ಇಚ್ಛೆಯನ್ನು ಕೊಟ್ಟರೂ ಇದು ಕೆಟ್ಟದ್ದಕ್ಕೆ ದಾರಿ ಮಾಡಿಕೊಟ್ಟು. ಆಜ್ಞೆಗಳು ಕನ್ನಡಿ ಥರ ಕೆಲಸ ಮಾಡಿ ನಮ್ಮ ಅಪೂರ್ಣತೆಯನ್ನ ಮತ್ತು ನಮಗೊಬ್ಬ ರಕ್ಷಕ ಬೇಕು ಅಂತ ತೋರಿಸುತ್ತವೆ. ಮತ್ತು ಅಂತಿಮವಾಗಿ ಶಿಲುಬೆ ದೇವರ ಪ್ರೀತಿಯ ಅಲ್ಟಿಮೇಟ್ ಪ್ರದರ್ಶನವಾಗಿ ಸೃಷ್ಟಿಗಳ ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸಿ ಸೃಷ್ಟಿ ಕಾರ್ಯವನ್ನೇ ಕಂಪ್ಲೀಟ್ ಮಾಡೋ ಮಾರ್ಗವಾಗಿದೆ. ಮತ್ತು ಪಶ್ಚಾತ್ತಾಪ ಪಡದವರಿಗೆ ನ್ಯಾಯಯುತವಾದ ತೀರ್ಪು ಕೂಡ ಕಾದಿದೆ. ಹೌದು, ಇದೊಂದು ಸಂಕೀರ್ಣವಾದ್ರೂ ಆಂತರಿಕವಾಗಿ ಸುಸಂಬದ್ಧವಾದ ದೇವತಾಶಾಸ್ತ್ರೀಯ ಚೌಕಟ್ಟು. ಪ್ರೀತಿ, ನ್ಯಾಯ, ಸ್ವಾತಂತ್ರ್ಯ, ಆಜ್ಞೆಗಳು, ಕೃಪೆ, ವಿಮೋಚನೆ ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಪಾತ್ರ ಇದೆ ಮತ್ತು ಎಲ್ಲವೂ ಶಿಲುಬೆಯಲ್ಲಿ ಕೇಂದ್ರೀಕೃತವಾಗಿವೆ. ನಮ್ಮ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಮೂಲ ಗ್ರಂಥಗಳೇ ಹೇಳೋ ಹಾಗೆ ದೇವರು ಯಾಕೆ ಈ ನಿರ್ದಿಷ್ಟ ರೀತಿಯ ಪ್ರಕ್ರಿಯೆಯ ಮೂಲಕ ಸೃಷ್ಟಿಯನ್ನ ಪೂರ್ಣಗೊಳಿಸುತ್ತಾರೆ ಎಂಬುದರಲ್ಲಿ ಹಸ್ತಕ್ಷೇಪ ಮಾಡಲು ಅಥವಾ ಅದನ್ನು ಪ್ರಶ್ನಿಸಲು ಸೃಷ್ಟಿಗಳಿಗೆ ಧೈರ್ಯವಿಲ್ಲ. ಹಾಗಾದರೆ ಯಾವುದೇ ನಂಬಿಕೆಯ ವ್ಯವಸ್ಥೆಯಲ್ಲಿ ಎಲ್ಲವೂ ಸಂಪೂರ್ಣವಾಗಿ ತರ್ಕಕ್ಕೆ ಸಿಗದಿದ್ದಾಗ ನಂಬಿಕೆಯ ಪಾತ್ರವೇನು? ಇದು ಬಹುಶಃ ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ.